ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶ್ರಾವಣದ ಫಸ್ಟ್ನೇ ವಾರ, ನಾವು ಊರಿಗೆ ಪೂಜೆಗೆ ಹೋಗ್ತಾ ಇದ್ದೀವಿ. ಸೊ ಅದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಕೊನೆಗಂತ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟ್ರೈಟ್ ಊರಿಗೆ ಗೈಸ್. ಫೈನಲಿ ಊರು ಬಂತು ನೋಡಿ, ಇದೇ ಊರು ನಮ್ಮೂರು. ಈಗ ಒಂದು 2 months ಕೆಳಗಡೆ ಬಂದಿದ್ವಿ. ಸೇಮ್ ದೇವ್ರ ಪೂಜೆಗೇ ನಮ್ಮ ಅಕ್ಕರದ್ದು ಫಂಕ್ಷನ್ ಇತ್ತು ಅಂತೇಳಿ ಬಂದು ಹೋಗಿದ್ವಿ. ಮತ್ತು ಶ್ರಾವಣ ಅಲ್ಲ, ಅದಕ್ಕೆ ಫಸ್ಟ್ ಪೂಜೆ ಇಲ್ಲೇ ಮಾಡಿಸ್ಬಿಡೋಣ ಅಂತೇಳಿ ಬಂದ್ವಿ. ಹಾಗೆ ನಮ್ಮ ಅತ್ತಿಗೆ ಕಾಯಿ ಕಣ ಕೊಡಬೇಕಾಗಿತ್ತು. ನಮ್ಮ ಅತ್ತಿಗೆಗೆ ಅದಕ್ಕೆ ತೊಗೊಂಬಂದಿದ್ವಿ. ಇದು ಮನೆ ರೂಟು ಹೋಗೋದು. ಸೊ ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ ಕಾಯಿ ಕಣ ಕೊಡೋಣ ಅಂತೇಳಿ. ನಮ್ಮ ಅತ್ತಿಗೆ ಕಾಯಿ ಕಣ ಸೀರೆ ತೊಗೊಂಬಂದಿದ್ದೆ. ಈಗ ಒಂದು 2 ವರ್ಷ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಕೊಡೋಕ್ಕಾಗಿದ್ದಿಲ್ಲ. ಅದಕ್ಕೆ ಈ ವರ್ಷ ಕೊಟ್ಬಿಡೋಣ ಅಂಥೇಳಿ ತೊಗೊಂಬಂದಿದ್ದೆ. ಸೊ ನಾವು ಹೇಳಿರಲಿಲ್ಲ, ಹಾಗೆ ಬಂದಿದ್ವಿ. ಯಾಕಂದರೆ ಹೊರಡೋದು ತುಂಬ ಲೇಟಾಗಿತ್ತು. ನನಗೂ ಆಫೀಸಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಲೇಟಾಗಿತ್ತು. ಹಾಗೆ ಬಂದ್ವಿ. ನಮ್ಮ ಅತ್ತಿಗೆ ಹೇಳ್ತಾಯಿದ್ರು, ಹೇಳಿ ಬರಬೇಕಿತ್ತು ನೀನು, ಭಾನುವಾರ ಬರ್ತಾರೆ ಅಂತ ಹೇಳಿದರು, ಈಗಲೇ ಬಂದುಬಿಟ್ಟಿದೆಯಲ್ಲ ಅಂತ ಮತ್ತು ನನಗೆ ಟೈಮ್ ಸಿಗೋದಿಲ್ಲ, ಭಾನುವಾರನೂ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ನಾನು ಹೇಳಿದೆ. ನಮ್ಮ ಅತ್ತಿಗೆಗೆ ಕೆಲಸ ಇತ್ತು, ಅದಕ್ಕೆ ಈಗಲೇ ಬಂದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆಗೆ ನಾನು ಅದು ಶಾಸ್ತ್ರದ ಪ್ರಕಾರ ಏನೇನು ಕೊಡಬೇಕು ಎಲ್ಲ ಕೊಟ್ಟೆ. ಸೊ ನನ್ನ ಅಳಿಯ ಇರಲಿಲ್ಲ, ಕಾನ್ವೆಂಟ್ಗೆ ಹೋಗಿದ್ದ. ಅವ್ನು ಬರ್ತಾನೆ ಅಂತ ಹೇಳ್ತಾಯಿದ್ರು ನಮ್ಮ ಅತ್ತಿಗೆ. ನಂಗೆ ನಮ್ಮ ಅಳಿಯ ಅಂದರೆ ಭಾಳ ಇಷ್ಟ. ನಾನು ಅವ್ನು ಬರ್ದಲ್ಲೇ ನೋಡ್ದಲ್ಲೇ ಹೋಗೋದಿಲ್ಲ ಯಾವಾಗಲೂ. ಸೊ ಇವರೆಲ್ಲ ಪೂಜೆ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನದ ಹತ್ರ ಹೋಗಿದ್ದರು, ಪೂಜೆ ಮಾಡ್ತಾಯಿದ್ದಾರೆ. ನಾನು ಅಲ್ಲಿ ಫಸ್ಟು ಅವ್ರಿಗೆ ಕೊಟ್ಟು ಬಂದುಬಿಡೋಣ ಅಂತ ಮನೆಯಿಂದನೇ ದೇವ್ರಿಗೆಲ್ಲ ಎಡೆ ಮಾಡಿಕೊಂಡು ತೊಗೊಂಬಂದಿದ್ವಿ. ನಮ್ಮ ಅಜ್ಜಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ. ಇವರೇ ಎಲ್ಲ ನಮ್ಮ ಮನೇಲಿ ಏನೇ ಪೂಜೆ ಆದರೂ ಇವರೇ ಅದನ್ನು ಮಾಡೋದು. ಸೊ ಇಲ್ಲಿಂದ ಮುಗಿಸ್ಕೊಂಡು ನಮ್ಮ ಒಳಗೆ ದೇವ್ರ ಗುಡಿ, ಊರೊಳಗೆ ದೇವ್ರ ಗುಡಿ ಇದೆ. ಸೊ ಇದೆ ನಮ್ಮ ಗ್ರಾಮ ದೇವತೆ ಕರಿಯಮ್ಮ ಅಂತ ಹೇಳಿ, ಅಲ್ಲಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಹೋದ್ವಿ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಪೂಜಾರಿ ಸಿಗಲಿಲ್ಲ. ಸೊ ಅವರು ಎಲ್ಲೋ ಊರು ಹೊರಗಡೆ ಇದ್ರಂತೆ. ಹಾಗಾಗಿಬಿಟ್ಟು ಈ ದೇವಸ್ಥಾನದಲ್ಲಿ ಇದ್ದರು, ಕರ್ಕೊಂಬಂತು ನಮ್ಮ ಅಜ್ಜಿ ಹೋಗಿ ದೇವಸ್ಥಾನದ ಪೂಜೆ ಮಾಡಿಸೋಣ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ನಾವು ಚಿಕ್ಕವರಿದ್ದಾಗಿಂದ ಇವರೇ ದೇವ್ರನ್ನ ಹೊರೋದು. ನಾನು ತುಂಬ ದಿನದಿಂದ ಇವ್ರನ್ನ ನೋಡಿದ್ದೀನಿ. ಸೊ ಹಂಗೆ ಒಂದೊಂದೇ ಇಳು ತೆಗೆದು. ಸೊ ಗೈಸ್ ಪೂಜೆ ಎಲ್ಲ ಆಯಿತು. ಕೊನೆಗೆ ಲಾಸ್ಟ್ ಒಂದು ಇನ್ನು ಊರು ಹೊರಗೆ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಬಂದಾಯಿದ್ವಿ. ಇದು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ. ಸೊ ಇದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಇದು ದೇವಸ್ಥಾನ ಒಂದು ಸತಿ ಬಂದು ಹೋಗಿದ್ವಿ ಆಲ್ರೆಡಿ ಇಲ್ಲಿಗೆ, ನಮ್ಮ ಅಕ್ಕನ ಫಂಕ್ಷನ್ ಇತ್ತು ಅಂತ ಹೇಳಿ. ಸೊ ನಮ್ಮ ಅತ್ತಿಗೆನೂ ಫೋನ್ ಮಾಡ್ತಾ ಇದ್ದೆ, ಬೇಗ ಬನ್ನಿ ಕಾಯಿ ಕಣ ತೊಗೊಳಕ್ಕೆ ಅಂತೇಳಿ. ಸೊ ವರ್ಷ ಅವರೇ ಊರಿಗೆ ಬರ್ತಾಯಿದ್ರು ದುರ್ಗಕ್ಕೆ. ಸೊ ಈ ವರ್ಷ ನಾನೇ ಬಂದಿದ್ನಲ್ಲ, ಹಾಗೆ ಇಸ್ಕೊಂಡು ಹೋಗೋಣ ಅಂಥೇಳಿ. ಮತ್ತು ನಾನು 2 ವರ್ಷದಿಂದ ಕೊಟ್ಟಿರಲಿಲ್ಲ ಅವರಿಗೆ ಸ್ಯಾರಿನ, ಅದಕ್ಕೆ ಈ ವರ್ಷ ಕೊಡೋಣ ಅಂತೇಳಿ ತೊಗೊಂಬಂದಿದ್ದೆ. ಸೊ ಹಾಗೆ ಇಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ನಮ್ಮ ಅತ್ತಿಗೆ ಆವಾಗಲೇ ಕೊಡಬೇಕಿತ್ತು. ನಾನು ನಮ್ಮ ಅತ್ತಿಗೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸೊ ದೇವಸ್ಥಾನದೆಲ್ಲ ಪೂಜೆ ಮುಗಿಸ್ಕೊಂಬಂದು ನಮ್ಮ ಕಾಯಿ ಕಣ ತೊಗೊಂಡೆ. ಇದು ನನ್ನ ತವ್ರ ಮನೆ, ಅಂದರೆ ನಮ್ಮ ಅಪ್ಪಾಜಿಯವ್ರ ಕಡೆದು. ನಮ್ಮ
ನಮ್ಮ ಅಪ್ಪಾಜಿಯವರ ಅಣ್ಣನ ಮಗನ ಹೆಂಡ್ತಿ ಇವರು, ನಮ್ಮ ಅತ್ತಿಗೆ, ಚಿಕ್ಕತ್ತಿಗೆ. ಸೊ ಇನ್ನೂ ದೊಡ್ಡಣ್ಣಂಗೆ ಮದುವೆ ಆಗಿಲ್ಲ. ಸೊ ಅಲ್ಲಿಂದ ತೊಗೊಂಡು ನಾವು ಆಫೀಸ್ಗೆ ಟೈಮ್ ಆಗಿತ್ತಂತ ದುರ್ಗಕ್ಕೆ ಹೊರಟ್ವಿ ಮತ್ತೆ ರಿಟರ್ನು. ಸೊ ಗೈಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್.